ಇಲ್ಲ, ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನ್ ಚಲೋ ಅಂತೇಳಿ MLAಗಳು MLCಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ, ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತೊಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು. ರಾಜಭವನಕ್ಕೆ ಅಲ್ವಾ ಮಾಡ್ತಾರೆ ಸರ್? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಯಾವುದು ಗೊತ್ತಿಲ್ಲ, ನಾವೆಲ್ಲ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವರಿಗೆ. ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ, ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ. ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ, ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದರೂ ಕೂಡ ಆಗ್ಬೋದು. ಅವ್ರು ಏನು ಮಾಡ್ತಾರೆ ಅವರ ನಡೆ ನಮ್ಗೆ ಗೊತ್ತಾಗಲ್ಲ. ಪೆಂಡಿಂಗ್ ಇರೋದ್ರ ಪ್ರಾಸಿಕ್ಯೂಷನ್ನ ಮಾಡಿ ಅನ್ನುವಂಥದ್ದು ಸರ್. ಕಾನೂನಾತ್ಮಕವಾಗಿ ಏನಾದ್ರು ಅವಕಾಶ ಇದೆ ಸರ್ಕಾರಗಳಿಗೆ ಈ ಥರದ ತೀರ್ಮಾನ ಮಾಡಲಿಕ್ಕೆ? ಅಲ್ಲ, ನಾವು ತೀರ್ಮಾನ ಅಂದರೆ ನಾವು ಕ್ಯಾಬಿನೆಟ್ಟಲ್ಲಿ ನೀವು ಏನು ಶೋಕಾಸ್ ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಕ್ಯಾಬಿನೆಟ್ಟಿಗೆ ಅಧಿಕಾರ ಇದೆ, ದಿ ಗೌರ್ಮೆಂಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್. ಅದನ್ನು ಅಡ್ವೈಸರಿ ನಾವು ಅಡ್ವೈಸ್ ಮಾದರಿ ಕಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ಸುಮ್ಮನೆ ಒಂದು ಕಾಗದ ಏನು ಬರೆದಿಲ್ಲ ನಾವು, ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಕೂಡ ನಾವು ಅದರಲ್ಲಿ ನಮೂದನೆ ಮಾಡಿ ಕಳಿಸಿ ಅದಕ್ಕೂ ಕೂಡ ಅವರು ಏನು ಗಣನೆಗೆ ತಗೊಂಡಲಿಲ್ಲ. ಹಾಗಾಗಿ ಈಗ ಕೋರ್ಟಿನ ಮೊರೆಯನ್ನು ಹೋಗ್ತಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗ್ತಿದ್ದೇವೆ. ಅದು ಏನು ತೀರ್ಮಾನ ನಿನ್ನೆನೂ ತಾವೆಲ್ಲ ನೋಡಿದ್ವಿ, ನಿನ್ನೆನೂ ಕೂಡ ಆರ್ಗ್ಯುಮೆಂಟ್ಸ್ಗಳಾಗಿದೆ. ನಾಳೆ ಕಂಟಿನ್ಯೂ ಆಗುತ್ತೆ ಆರ್ಗ್ಯುಮೆಂಟ್ಸು. ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನೋಡಬೇಕು. ಆದರೆ ನಾವು ಗವರ್ನರ್ ಅವರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಒಂದು, ಇಡೀ ರಾಜ್ಯದಲ್ಲಿ ನಮ್ಮ ಪೊಲಿಟಿಕಲಿ, ಯಾಕೆಂದರೆ ಇದು ಪೊಲಿಟಿಕಲ್ ಇದಕ್ಕೆ ಟರ್ನ್ ಆಗಿಬಿಟ್ಟಿದೆ. ನಾವೇನೇ ನ್ಯಾಯಾಲಯ ಮತ್ತೊಂದು ಅಂದರೂ ಕೂಡ ಅದು ಪೊಲಿಟಿಕಲ್ ಆಗಿದೆ. ಹಾಗಾಗಿ ನಮ್ಮ ಕಾಡರ್ ಏನಿದೆ ಅವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಪ್ರೊಟೆಸ್ಟು, ಗವರ್ನರ್ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ. ಅದಕ್ಕೆ ನಾವು ಡಿವಿಷನಲ್ಲಲ್ಲಿ ಕಾರ್ಯಕ್ರಮಗಳ ಡಿವಿಷನ್ 1 ಅಂತ ಹೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು. ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ.